ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ 33 ವರ್ಷದಿಂದ ಆಸಿಡ್ ಅಟ್ಯಾಕ್ ಆಗಿತ್ತು. ನಾನು SSLC ಅಲ್ಲಿರುವಾಗಲೇ ಟಾಪರು. ಆವಾಗಲೇ ಮದುವೆ ಗಲಾಟೆ ಬಂದು ಈ ಥರ ಆಸಿಡ್ ಅಟ್ಯಾಕ್ ಆಯಿತು. 33 ವರ್ಷದಿಂದನೇ ನಾನು ಟಾಪರ್ ಆಗಿದ್ದರಿಂದ ಗೌರ್ಮೆಂಟಿಂದನೇ ಅಂಗನವಾಡಿ ಸ್ಕೂಲ್ ಟೀಚರ್ ಆಗಿ ಕೆಲಸ ಕೊಟ್ಟಿದ್ರು. ಕೆಲಸಕ್ಕೆ ಹೋಗ್ತಾ ಇರುವಾಗ ದಾರಿಯಲ್ಲಿ ಆ ಕಡೆಯಿಂದ ಬಂದು ಆಸಿಡ್ ಹಾಕಿದ್ದು. ಮನೇಲಿ ನಮ್ಮ ಮನೇಲಿ ಇಷ್ಟು ಚಿಕ್ಕವಳು ಮದುವೆ ಮಾಡಲ್ಲ ಅಂತ ಮೊದಲು ನನಗೆ ಇಷ್ಟ ಇರಲಿಲ್ಲ. ನಾನು ಚೆನ್ನಾಗಿ ಓದಿ ಇನ್ನೂ ಇದಾಗಬೇಕಂತ ಕೆಲಸ ಮಾಡ್ತಾ ಇದ್ದೆ. ನಾನು ಬೆಳಿಗ್ಗೆ ಸ್ಕೂಲ್ಗೆ ಹೋಗುವಾಗ ಆ ಕಡೆಯಿಂದ ದಾರಿಯಲ್ಲಿ ಬಂದು ಆಸಿಡ್ ಹಾಕಿ ಗಾಡಿಯಲ್ಲಿ ಹೋಗಿದ್ದು ಅಷ್ಟೇ, ಸ್ವಂತದವರೇ. ಆಮೇಲೆ KR ಹಾಸ್ಪಿಟ್ಲು ಮೈಸೂರಲ್ಲಿ 1 ವರ್ಷ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ಆಮೇಲೆ ಇರಲೇಬಾರ್ದು ನಾನು ಇಷ್ಟೆಲ್ಲ ಆಗಿದೆ ಅಂತ ಎಷ್ಟೋ ಸಾರಿ ಸಾಯ್ಬೇಕಂತೆಲ್ಲ ಅಂದ್ಕೊಂಡ್ರು. ಒಂದು SMMI ಸಭೆ ಸಿಸ್ಟರ್ಸು ನನ್ನ ಸೇವ್ ಮಾಡಿ, ನೀನು ಚೆನ್ನಾಗಿದೆಯಾ, ನೀನು ಚೆನ್ನಾಗಿ ಆಗ್ತೀಯಾ, ನೀನು ಬದುಕಬೇಕು ಅಂತೇಳಿ ನನ್ನ ಇಲ್ಲಿವರೆಗೂ ಇಷ್ಟು ಜೀವ ಉಳಿಸಿದ್ರು. ಮತ್ತು ಅಲ್ಲಿಂದ ಬಂದು ಅಲ್ಲಿ 5 ವರ್ಷ ಮಕ್ಕಳಿಗೆ ಟೀಚ್ ಮಾಡಿಸ್ಕೊಂಡೆ ನಾನು ಈ ಫೇಸಲ್ಲೇ ಕಾನ್ವೆಂಟ್ ಒಳಗಡೆನೇ ಇದ್ಬಿಟ್ಟೆ. ಪುನಃ ಅಲ್ಲಿಂದ ಬಂದು ಮನೇಲಿ ಸರ್ಜರಿ ಮಾಡಿಸಿದ್ರು. 10-15 ಸರ್ಜರಿ ಆಗಿದೆ. ಮೂಗಲ್ಲಿ ಇವಾಗಲೂ ಉಸಿರಾಡೋಕ್ಕಾಗಲ್ಲ, ಬಾಯಿಗೆ ಮಾಡೋಕ್ಕಾಗಲ್ಲ, ಉಸಿರಾಡುವ ಹಂಗು ಸರ್ಜರಿಗೆ ಅಂದ್ಬಿಟ್ಟು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗಿದ್ದಾಗ ಸತ್ಯ ಅವ್ರು ನನ್ನ ಮೀಟ್ ಮಾಡಿ ನನ್ನ ಬಗ್ಗೆ ಎಲ್ಲ ವಿಚಾರಿಸಿ ಇಲ್ಲಿವರೆಗೂ ಕರ್ಕೊಂಡು ಬಂದರು. ನಮ್ಮ ತಂದೆ ಎಲ್ಲ ಗೌರ್ಮೆಂಟ್ ಕೆಲಸದಲ್ಲೇ ಇದ್ದು ಚೆನ್ನಾಗಿ ಬೆಳೆಸಿದ್ರು. ನನ್ನ ಗ್ರಹಚಾರ ಈ ಥರ ಆಯಿತು. ಮದುವೆ ಮಾತಲ್ಲೇ ಬಂದಿದ್ದು. ಇದುವರೆಗೂ ಅದೇ ಥರ ಹೇಳ್ಕೊಂಡು ಬಂದಿದ್ದೀನಿ. ಈಗ ನನ್ನ ಮಗಳು ಒಬ್ಳಿದ್ದಾಳೆ, ಮದುವೆ ಆಯಿತು. ದೂರ ಸಂಬಂಧಿಯರೇ ಮದುವೆ ಮಾಡಿಕೊಟ್ರು, ಸ್ವಲ್ಪ ಏಜ್ ಆಗಿರೋರನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಮಗಳು ಇದ್ದಾಳೆ. ನಾನು ಲೈಫ್ ಲೀಡ್ ಮಾಡ್ತಾಯಿದ್ದೆ. ಇವಾಗ ಕರೆಸಿ ನನಗೆ ಇಷ್ಟೆಲ್ಲ ಸನ್ಮಾನ ಮಾಡಿದ ನನಗೆ ಮೇಘನರಾಜ್ ಮೇಡಮ್ ತುಂಬ ಇಷ್ಟ ಇದ್ದರು. ನಾನು ಅವ್ರ ಬಗ್ಗೆ ಅವ್ರ ಮ್ಯಾರೇಜ್ ಎಲ್ಲ ನಾನು ತುಂಬ ನೋಡ್ತಾ ಇದ್ದೆ. ಚಿರಂಜೀವಿ ಸರ್ ಸತ್ತೋದಾಗಲೂ ನಾನು ತುಂಬ ಹತ್ಬಿಟ್ಟೆ. ಅಷ್ಟು ಚಿಕ್ಕವ್ರಿಗೆ ಹಿಂಗಾಯ್ತು. ಇವಾಗಲೂ ಅವ್ರನ್ನ ನಾನು ಫಾಲೋ ಮಾಡ್ತೀನಿ. ಅವ್ರ ಹತ್ರನೇ ನನಗೆ ಫಸ್ಟ್ ಟೈಮ್ ಅವ್ರನ್ನ ಎದುರುಗಡೆ ನೋಡುವಂಥದ್ದು ಅವಾರ್ಡ್ ಸಿಕ್ಕಿದ್ದು ನನಗೆ ತುಂಬ ಖುಷಿ ಆಯಿತು. ಮತ್ತು ಮೇಡಮ್ ಇವ್ರಿಗೂ ತುಂಬಾ ಸಂತೋಷ ಆಯಿತು. ನನಗೆ ಎಲ್ಲರೂ ನೋಡಿ ಶ್ರೀನಾಥ್ ಸರ್ನು ಫಿಲಮಲ್ಲಿ ನೋಡ್ತಾ ಇದ್ವಿ, ನೀನಿರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ಅಂತ ಜೀ ಕನ್ನಡದಲ್ಲಿ ಆಡಿದ್ರಲ್ಲ, ನನಗೆ ತುಂಬ ಫೇವ್ರೆಟ್ ಆಡಿದ್ರು.